ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಅನುಬಂಧ ಕಥೆಯ 48ನೇ ಅಧ್ಯಾಯವನ್ನು ಶುರು ಮಾಡೋಣ. ಅಯ್ಯೋ, ಒಳ್ಳೆ ಕಥೆ ನಿಮ್ಮದು. ಇಷ್ಟಕ್ಕೆಲ್ಲ ಕೋಪ ಮಾಡ್ಕೋತಾರಾ? ನಿಮಗೆ ಒಂದು ವಿಷಯ ಗೊತ್ತಾ? ನನಗೆ ಮೊದಲಿಂದಲೂ ನನ್ನ ದಿಂಬೆ ಬೆಸ್ಟ್ ಫ್ರೆಂಡು. ಆದರೆ ಈಗ ಆ ನಿರ್ಜೀವ ದಿಂಬಲ್ಲ, ನೀವೇ ನನ್ನ ಬೆಸ್ಟ್ ಫ್ರೆಂಡ್. ಅದಕ್ಕೆ ನೀವು ನನ್ನ ಪಕ್ಕ ಇಲ್ಲ ಅಂದರೆ ನನಗೆ ನಿದ್ರೆ ಬರಲ್ಲ. ನನಗೆ ನಿದ್ದೆ, ಊಟ, ನಗು ಎಲ್ಲದಕ್ಕೂ ನೀವು ಜೊತೆಗೇ ಇರಬೇಕು. ನೀವೊಂಥರ ಅಭ್ಯಾಸ ಆಗಿಬಿಟ್ಟಿದ್ದೀರ ನನಗೆ. ನೀವು ನನ್ನ ಜೊತೆ ಇಲ್ಲ ಅಂದರೆ ಏನು ಮಾಡೋದು ಗೊತ್ತೇ ಆಗಲ್ಲ ಎಂದಳು ಸಾನ್ವಿ. ನಾನು ಯಾವಾಗಲೂ ನಿನ್ನ ಜೊತೆನೇ ಇರ್ತೀನಿ ತಾನೆ, ಮತ್ತ್ಯಾಕೆ ಇಷ್ಟು ಎಮೋಷ್ನಲ್ ಆಗ್ತಾ ಇದೆಯಾ ಎಂದ ಸೂರಜ್. ಯಾಕಂದರೆ ಅದು ನಿಮಗೇನೋ ಹೇಳಬೇಕು, ಆದರೆ ಈಗ ತುಂಬ ಲೇಟಾಗಿದೆ. ಅದೆಲ್ಲ ಮಾತಾಡ್ಕೊಂಡು ಕೂತ್ಕೊಳ್ಳೋ ಟೈಮ್ ಅಲ್ಲ. ಬೆಳಗ್ಗೆ ಹೇಳ್ತೀನಿ, ಈಗ ಬನ್ನಿ ಮಲಗಿ ಅಂತ ಅವನನ್ನು ರೂಮ್ ಒಳಗೆ ಕರೆತಂದು ಮಲಗಿಸಿ ಹೊದಿಕೆ ಹೊದಿಸಿ ಅವನ ಪಕ್ಕ ಮಲಗಿ ಅವನ ತೋಳಿನ ಮೇಲೆ ತಲೆ ಇಟ್ಲು. ಅವನು ಅವಳ ನಡು ಸುತ್ತ ಕೈ ಹಾಕಿ ಮಲಗಿದ್ದವನು, ಸಾನು ಏನು ವಿಷಯ ಹೇಳೆ ಎಂದ. ಬೆಳಿಗ್ಗೆ ಹೇಳ್ತೀನಿ ಸೂರಿ, ಈಗ ನನಗೆ ನಿದ್ರೆ ಬರ್ತಾ ಇದೆ ಎಂದವಳು ಕಣ್ಣು ಮುಚ್ಚಿದ್ರೂ ಅವಳಿಗೆ ಇನ್ನೂ ನಿದ್ದೆ ಬಂದಿಲ್ಲ ಅನ್ನೋದು ಇವನಿಗೂ ಗೊತ್ತು. ಸಾನ್ವಿ ಮನಸ್ಸಿನಲ್ಲಿ ಏನೋ ಇದೆ. ರಾತ್ರಿ ಅತ್ತೆ ರೂಮಿಗೆ ಹೋಗಿ ಅವ್ರ ಜೊತೆ ಮಾತಾಡ್ಕೊಂಡು ಬಂದಾಗಿನಿಂದ ಮಂಕಾಗಿದ್ದಾಳೆ. ಆದರೆ ವಿಷಯ ಏನೋ ಹೇಳೋಕ್ಕೆ ಹಿಂಜರಿತಾ ಇದ್ದಾಳೆ. ಇದನ್ನು ಗಮನಿಸಿದ ಸೂರಜ್ ಹೇಗಾದರೂ ಅವಳ ಬಾಯಿ ಬಿಡಿಸ್ಬೇಕು ಅಂತಾನೆ ಅವಳನ್ನು ಮಾತಿಗೆಳೆದ. ಸಾನು, ನೀನು ರಾತ್ರಿ ಊಟ ಆದಮೇಲೆ ಅಮ್ಮನ ರೂಮ್ಗೆ ಹೋಗಿ ಬಂದಿಯಲ್ಲ, ಆಗಮ್ಮ ಏನಾದರೂ ಹೇಳಿದ್ರಾ ಎಂದ. ಹ್ಞೂ, ಮಾವನ್ನ ಈ ಮನೆ ಕರ್ಕೊಂಡು ಬನ್ನಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರು ಎಂದಳು. ಅಷ್ಟೇ ಆಗಿದ್ದರೆ ನೀನಿಷ್ಟು ಸಪ್ಪಗಿರ್ತಾ ಇರಲಿಲ್ಲ. ಬೇರೆ ಏನೋ ಹೇಳಿದ್ದಾರೆ. ಪ್ಲೀಸ್ ಕಣೆ, ನನ್ನ ನಾಣೆ, ಅಮ್ಮ ಏನಂದ್ರು ಅಂತ ಹೇಳು ಎಂದ ಸೂರಜ್. ಏನು ಸೂರಿ ನೀವು ಆಣೆ ಎಲ್ಲ ಹಾಕ್ಕೊಂಡು? ಮೊದಲೇ ನಿಮಗೇನಾದರೂ ಆದರೆ ಅಂತ ನಾನು ಹೆದರ್ಕೊಂಡು ಸಾಯ್ತಾ ಇದ್ದೀನಿ, ಅದ್ರ ಮೇಲೆ ಆಣೆ ಅಂತೆ. ಕೋಪದಲ್ಲಿ ಮಾತನಾಡಿದ್ರೂ ಅವಳ ಕಣ್ಣು ತುಂಬಿತ್ತು. ಅವನನ್ನು ತಬ್ಬಿ ಎದೆಗೂಡಲ್ಲಿ ಮುಖ ಹುದುಕಿಸಿದ್ದ ಕಣ್ಣೀರು ಹಾಕೋಕೆ ಶುರು ಮಾಡಿದ್ಲು. ಈಗೊಳ್ಳೋ ಅಂಥದ್ದು ಏನಾಯ್ತಮ್ಮ? ನಾನು ಆಣೆ ಹಾಕ್ತೆ ಅಂತನಾ? ಆಯಿತು, ನಾನು ಅದನ್ನು ವಾಪಸ್ ತಗೋತೀನಿ. ಆದರೆ ನೀನು ಯಾಕೆ ಸಪ್ಪಗಿದೆಯಾ ಅದನ್ನಾದರೂ ಹೇಳು ಎಂದ. ಅದು ಸೂರಿ, ಅದು ಎಂದು ಹಿಂದೇಟು ಹಾಕುತ್ತಿದ್ದವಳನ್ನು ಕಂಡು ಪೀಠಕ್ಕೆ ಹಾಕಿದ್ದು ಸಾಕು, ಅದೇನಿದ್ರೂ ಹೇಳು ಎಂದ. ನಾನು ಹೇಳೋದನ್ನು ತಾಳ್ಮೆಯಿಂದ ಕೇಳಬೇಕು, ಸುಮ್ಮನೆ ಬೈಯೋದು ರೇಗೋದು ಮಾಡಬಾರ್ದು ಎಂದು ಕಂಡೀಷನ್ ಹಾಕಿದ್ಲು. ಅವಳ ಮಾತಿಗೆ ಹ್ಞೂ ಅಂದರೂ ಸ್ವಲ್ಪ ಅಳುಕಿನಲ್ಲೇ ಮಾತು ಶುರು ಮಾಡಿದ್ದ ಸಾನ್ವಿ, ಡನ್. ಗೊತ್ತಾ ಸೂರಿ, ಅತ್ತೆ ಹೇಳಿದರು ನನ್ನ ಜಾತಕದಲ್ಲಿ ಅದೇನೋ ದೋಷ ಇದೆ ಅಂತ, ಅದರಿಂದ ನಿಮಗೆ ಕಂಟಕ ಇದೆಯಂತೆ. ಅದಕ್ಕೆ ನಾನು ಅತ್ತೆನ ಕೇಳಿದೆ, ಏನಾದರೂ ಪೂಜೆ ವ್ರತ ಮಾಡಬೇಕಾ, ಏನೇ ಇದ್ದರೂ ಹೇಳಿ ಮಾಡ್ತೀನಿ ಅಂದೆ. ಆದರೆ ಇದಕ್ಕೆ ಪೂಜೆ ವ್ರತ ಅಂತ ಪರಿಹಾರ ಇಲ್ವಂತೆ. ಇದಕ್ಕೆ ಪರಿಹಾರ ಅಂದರೆ ನೀವು ಇನ್ನೊಂದು ಮದುವೆ ಆಗಬೇಕಂತೆ. ಒಳ್ಳೆ ಜಾತಕ ಇರೋ ಹುಡುಗಿ ಜೊತೆ ನೀವು ಮದುವೆ ಆದರೆ ನಿಮ್ಮ ಕಂಟಕ ದೂರ ಆಗುತ್ತಂತೆ. ಅದಕ್ಕೆ ಇನ್ನೊಂದು ಮದುವೆಗೆ ನಿಮ್ಮನ್ನು ಒಪ್ಸು ಅಂತ ಅತ್ತೆ ಹೇಳಿದ್ರು ಎಂದಳು. ಇದಕ್ಕೆ ನೀನೇನಂದೆ ಸಾನು? ಅವಳ ಮುಂಗುರುಳು ಸರಿಸ್ತಾ ಕೇಳಿದ್ದ. ನಾನೇನು ಹೇಳಲಿ ಸೂರಿ, ಖಂಡಿತ ಒಪ್ಪಿಸ್ತೀನಿ ಅಂದೆ. ನನ್ನಿಂದ ನಿಮಗೆ ಕಂಟಕ ಇದೆ ಅಂದರೆ ಆ ಕಂಟಕನ ನಾನೇ ತಾನೇ ತಪ್ಪಿಸ್ಬೇಕು. ಅದಕ್ಕೆ ನಾನು ನಿಮ್ಮಿಂದ ದೂರ ಹೋಗೋಣ ಅಂತ. ಆದರೆ ತುಂಬ ಅಳು ಬರ್ತಾ ಇದೆ, ಸಂಕಟ ಆಗ್ತಾ ಇದೆ. ಹಾಗಂತ ನಾನು ನಿಮ್ಮ ಜೊತೆಗೆ ಇದ್ದು ನಿಮಗೆ ತೊಂದರೆ ಕೊಡೋ ಮನಸ್ಸಿಲ್ಲ. ಅದಕ್ಕೆ ನಾನೇ ಖುಷಿಯಾಗಿ ನಿಮ್ಮ ಮದುವೆಗೆ ಒಪ್ಪಿಗೆ ಕೊಟ್ಬಿಟ್ಟೆ ಸೂರಿ. ಹಾಗೆ ನಿಮ್ಮನ್ನು ಒಪ್ಪಿಸಿ ಜವಾಬ್ದಾರಿನೂ ನಂದೇ ಅಂದೆ. ಪ್ಲೀಸ್ ನೀವು ಮದುವೆಗೆ ಒಪ್ಕೊಳ್ಳಿ, ನೀವು ಚೆನ್ನಾಗಿರಬೇಕು, ಅದೇ ಇಂಪಾರ್ಟೆಂಟ್ ಎಂದಳು. ಸಾನ್ವಿ ಮಾತು ಕೇಳಿ ಸೂರಜ್ ತಲೆ ಕೆಟ್ಟು ಹೋಗಿತ್ತು. ಸಾನ್ವಿ ಮೊದಲಿಂದಲೂ ನನ್ನನ್ನು ಬಿಟ್ಟು ಹೋಗೋಕ್ಕೆ ನೋಡ್ತಿದ್ಲು. ಆದರೆ ಈಗ ನಾವು ಎಲ್ಲ ರೀತಿಯಲ್ಲಿ ಒಂದಾಗಿದ್ದೀವಿ. ಜೊತೆಗೆ ಅವಳ ಹೊಟ್ಟೆಯಲ್ಲಿ ನನ್ನ ಮಗು ಇದೆ. ಇಷ್ಟಾದರೂ ನನ್ನ ಬಿಟ್ಟು ಹೋಗೋ ಮಾತಾಡ್ತಾಳಾ? ಆಘಾತದ ಜೊತೆಗೆ ಅಚ್ಚರಿಯೂ ಆಯಿತು. ಅವನಿಗೆ ಈ ಜಾತಕ ದೋಷ ಇದರಲ್ಲೆಲ್ಲ ನಂಬಿಕೆ ಇಲ್ಲ. ಆದರೆ ಸಾನ್ವಿಗೆ ಮೊದಲಿಂದಲೂ ಇದರಲ್ಲೆಲ್ಲ ನಂಬಿಕೆ ಇದೆ. ಅದರಲ್ಲೂ ತನ್ನ ಹೆತ್ತ ತಾಯಿ ಬಗ್ಗೆ ತಿಳಿದಾಗಿನಿಂದ ಈ ಜಾತಕದ ಬಗ್ಗೆ ಇನ್ನೂ ಹೆಚ್ಚಿನ ನಂಬಿಕೆ, ಭಯ ಶುರುವಾಗಿದೆ. ಅಮ್ಮ ಸಾನುನ ಮಗಳ ಥರ ನೋಡ್ತಾರೆ. ಅಂಥದ್ರಲ್ಲಿ ಅವ್ರು ಯಾಕೆ ಇವಳ ಹತ್ರ ಹೀಗೆಲ್ಲ ಮಾತಾಡಿದ್ದಾರೆ? ಇಲ್ಲ, ಇದೆಲ್ಲ ಅಮ್ಮಂದಲ್ಲ, ಆ ನನ್ನ ಅಪ್ಪನ ಕೆಲಸ. ಏನೋ ಹೆದರಿಸಿ ಅಮ್ಮನ ಕೈನಲ್ಲಿ ಈ ಮಾತುಗಳನ್ನು ಹೇಳಿಸಿದ್ದಾರೆ. ಇದ್ರ ಹಿಂದೇನೋ ಅವರದ್ದೇ ಏನೋ ಪ್ಲ್ಯಾನ್ ಇರಬೇಕು. ಇರಲಿ, ಇದನ್ನು ಪತ್ತೆ ಹಚ್ಚೋಣ. ಆದರೆ ಅದಕ್ಕೆ ಮೊದಲು ಈ ನನ್ನ ಪೆದ್ದು ಹೆಂಡತಿಗೆ ಬುದ್ಧಿ ಕಲಿಸ್ಬೇಕು. ಜಾತಕ ಅಂದರೆ ಸಾಕು, ಯಾರೇನು ಹೇಳಿದ್ರು ನಂಬಿಡ್ತಾಳೆ ಎಂದು ತನ್ನ ಯೋಚನೆಯಲ್ಲಿಯೇ ಮುಳುಗಿ ಹೋಗಿದ್ದ ಸೂರಜ್ ಅವನನ್ನೇ ದಿಟ್ಟಿಸಿ ನೋಡುತ್ತಾ ಇದ್ದ ಸಾನ್ವಿ ಕಡೆ ಗಮನ ಹರಿಸಿ, ಅದ್ಯಾಕೆ ಕುಳ್ಳಿ, ನನ್ನೇ ನುಂಗೋ ಹಾಗೆ ನೋಡ್ತಾ ಇದೀಯಾ ಎಂದ.
ನಾನು ಹೇಳಿದ ಕೇಳಿ ನೀವು ಕೋಪ ಮಾಡಿಕೊಂಡು ಹೇಗೇಗೋ ರಿಯಾಕ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೆ. ಆದರೆ ನೀವೇನೂ ರಿಯಾಕ್ಟ್ ಮಾಡ್ತಾನೇ ಇಲ್ಲ, ಸುಮ್ಮನೆ ಗೋಡೆ ನೋಡ್ತಾ ಇದ್ದೀರಾ ಎಂದಳು. ಇನ್ನೇನು ಮಾಡಲಿ ಸಾನು, ನಾನೀಗ ಒಪ್ಪಿದ್ರು ಬಿಟ್ಟರು ನೀನಂತೂ ಈಗ ಹಠಕ್ಕೆ ಬಿದ್ದು ನನಗೆ ಇನ್ನೊಂದು ಮದುವೆ ಮಾಡಿಸ್ತೀಯ. ಆಗ ಈ ರೂಮ್ನಲ್ಲಿ ನನ್ನ ಜೊತೆ ನನ್ನ ಹೊಸ ಹೆಂಡತಿ ಇರ್ತಾಳಲ್ವಾ, ಆಗ ನೀನೆಲ್ಲಿರ್ತೀಯಾ? ಗೆಸ್ಟ್ ರೂಮ್ನಲ್ಲ ಅಥವಾ ನಿನ್ನ ಅಮ್ಮನ ಮನೆಗೆ ಹೋಗ್ತೀಯಾ ಎಂದ. ಸೂರಜ್ ಮಾತು ಕೇಳ್ತಾ ಇದ್ದ ಹಾಗೆ ಸಾನ್ವಿ ಮನಸ್ಸು ಹಿಂಡಿದಂತಾಗಿತ್ತು. ಎರಡನೇ ಮದುವೆ ವಿಷಯ ಕೇಳಿ ಸ್ವಲ್ಪ ಆದರೂ ಕೋಪ ವಿರೋಧ ತೋರಿಸಬಹುದು ಅಂತ ಅಂದ್ಕೊಂಡಿದ್ದ ಸಾನ್ವಿಗೆ ಸೂರಜ್ ಮಾತು ಕೇಳಿ ಆಘಾತ ಆಗಿದ್ದಂತೂ ಸುಳ್ಳಲ್ಲ. ಸೂರಿ, ಹಾಗಾದರೆ ನೀವು ಇನ್ನೊಂದು ಮದುವೆ ಆಗೋಕೆ ರೆಡಿನಾ? ಅವಳ ಧ್ವನಿಯಲ್ಲಿ ಬೇಸರ ತುಂಬಿತ್ತು. ಅದರ ಛಾಯೆ ಅವನ ಗಮನಕ್ಕೆ ಬಂದರೂ ಲೆಕ್ಕಿಸದೆ ತನ್ನ ತೋಳ ಮೇಲೆ ಮಲಗಿದ್ದವಳನ್ನು ತನ್ನಿಂದ ದೂರ ಸರಿಸಿ ಮಲಗಿದ ಸೂರಜ್. ಹೂ ಕಣೋ ಸಾನು, ಅದೇನೋ ಕಂಟಕ ಅಂದ್ಯಲ್ಲ, ಹಾಗಂದ್ರೆ ನನಗೆ ಪ್ರಾಣಾಪಾಯ ಇದೆ ಅಂತ ತಾನೆ? ನಾನು ಮನುಷ್ಯನೇ ಕಣೆ, ನನಗೂ ನನ್ನ ಪ್ರಾಣ ಕಾಪಾಡ್ಕೊಳ್ಳೋದೇ ಮುಖ್ಯ. ಅದಕ್ಕೆ ನೀನು ಹೇಳಿದ ಹಾಗೆ ಎರಡನೇ ಮದುವೆ ಆಗ್ತೀನಿ. ಆದರೆ ಈ ಒಳ್ಳೆ ಜಾತಕದ ಹುಡುಗಿ ಎಲ್ಲೇ ಸಿಗ್ತಾಳೆ, ಹೇಗೆ ಹುಡ್ಕೋದು? ಸೂರಜ್ ಮಾತು ಕೇಳ್ತಾ ಕಣ್ತುಂಬಿಕೊಂಡಿದ್ದ ಸಾನ್ವಿ ಧ್ವನಿ ಗದ್ಗದಿತವಾಗಿತ್ತು. ಸೂರಿ, ಹುಡ್ಕೋದೇನು ಬೇಡ, ನಿಮಗೆ ಮೊದಲೇ ಮದುವೆ ಸೆಟ್ ಆಗಿತ್ತಲ್ಲ, ಅದೇ ಚಾರ್ವಿಕಾ ಜೊತೆಗೆ, ಅವ್ರ ಜಾತಕ ಚೆನ್ನಾಗಿದೆಯಂತೆ ಎಂದು ಹೇಳುತ್ತಿರುವಾಗ ಅವಳಿಗೆ ಇನ್ನಷ್ಟು ದುಃಖ ಆವರಿಸಿತ್ತು. ಏನು ಮಾತಾಡಬೇಕು ತೋಚದೆ ಮಗ್ಗಲು ಬದಲಿಸಿ ಮಲಗಿಬಿಟ್ಲು. ಸೂರಿ, ನನಗೂ ನೀವು ಚೆನ್ನಾಗಿರಬೇಕು ಅಂತ ಆಸೆ ಇದೆ, ಆದರೂ ಒಂದೇ ಸಲಕ್ಕೆ ಇನ್ನೊಂದು ಮದುವೆಗೆ ಒಪ್ಪಿಗೆ ಕೊಟ್ಟೇ ಬಿಟ್ರಲ್ಲ. ನಾನು ಅಂದ್ಕೊಂಡಿದ್ದೆ ನೀವು ಇನ್ನೊಂದು ಮದುವೆ ಆಗಕ್ಕೆ ಒಪ್ಪಲ್ಲ, ತುಂಬ ಹಠ ಮಾಡ್ತೀರಾ ಅಂತ. ಆದರೆ ನಂಗೆ ಖುಷಿನೇ, ಆದರೂ ಒಂಥರ ಬೇಜಾರು. ಕಣ್ಣಿಂದ ಜಾರಿದ ಹನಿಗಳನ್ನು ಒರೆಸ್ಕೊಂಡು ಮತ್ತೆ ಮಗ್ಗಲು ಬದಲಿಸಿದ ಸಾನ್ವಿ, ಸೂರಿ, ಹಾಗಾದರೆ ನಾಳೆ ಬೆಳಗ್ಗೆ ಅತ್ತೆ ಹತ್ರ ಈ ಮದುವೆ ವಿಷಯ ಹೇಳಿ, ಅವರು ಖುಷಿ ಪಡ್ತಾರೆ. ಥ್ಯಾಂಕ್ ಯು ಸೂರಿ ಅಂತ ಅವನ ಹತ್ತಿರಕ್ಕೆ ಬರುತ್ತಿದ್ದ ಹುಡುಗಿಯನ್ನು ತಡೆದು, ಬೇಡ ಸಾನ್ವಿ, ನನಗೀಗ ಬೇರೆ ಮದುವೆ ಆಗ್ತಾಯಿದೆ. ಅಂದರೆ ನಾನು ನಿನ್ನ ಮೇಲಿರೋ ಫೀಲಿಂಗ್ಸ್ನ ಕಡಿಮೆ ಮಾಡ್ಕೋಬೇಕು. ಆವಾಗಲೇ ತಾನೇ ನಾನು ನನ್ನ ಹೊಸ ಹೆಂಡತಿ ಜೊತೆಗೆ ಅಷ್ಟೇ ಚೆನ್ನಾಗಿರೋದಕ್ಕೆ ಆಗೋದು ಎಂದು ಹೇಳಿ ಎದ್ದವನು ಹೋಗಿ ಸೋಫಾ ಮೇಲೆ ಮಲಗಿಬಿಟ್ಟ. ಯಾವಾಗಲೂ ನನ್ನಿಂದ ದೂರ ಹೋಗೋ ಮಾತಾಡ್ತೀಯ ಅಲ್ವಾ, ಅದರಿಂದ ನನಗೆ ಎಷ್ಟು ಬೇಜಾರಾಗುತ್ತೆ ಅನ್ನೋದು ನಿನಗೆ ಅರ್ಥ ಮಾಡಿಸ್ತೀನಿ ಕಣೆ. ನಾನು ನಿನ್ನಿಂದ ದೂರ ಉಳ್ತೀನಿ. ಅವಳು ಗಚ್ಚಿ ಕಣ್ಮುಚ್ಚಿ ಮಲಗಿದ್ದ. ಸೂರಜ್ ಆಡ್ತಾ ಇರೋ ರೀತಿಗೆ ಸಾನ್ವಿ ಒಂದು ಕಡೆ ದುಃಖಪಟ್ಟರೆ ಮತ್ತೊಂದು ಕಡೆ ಅವನ ಕಂಟಕ ದೂರ ಆಗುತ್ತೆ ಅನ್ನೋ ನಿರಾಳತೆ ಹೊಂದಿದ್ಲು. ಇದೇ ವಿಷಯಗಳನ್ನು ಯೋಚನೆ ಮಾಡ್ತಾ ಹಾಗೆ ನಿದ್ರೆಗೆ ಜಾರಿದ್ಲು. ಬೆಳಗ್ಗೆ ಎಂದಿನಂತೆ ಸೈಕ್ಲಿಂಗ್ಗೆ ಹೊರಟಿದ್ದ ಸೂರಜ್ ಅಮ್ಮನ್ನ ಕಂಡು ಸಾನ್ವಿ ಹೇಳಿದ ವಿಷಯಗಳನ್ನು ಹೇಳಿ ತಾನು ಎರಡನೇ ಮದುವೆಗೆ ಸಿದ್ಧ ಅಂತ ತನ್ನ ಒಪ್ಪಿಗೆ ಸೂಚಿಸಿದ್ದ. ಅಮ್ಮನಿಗೆ ನಿರಾಳವಾದರೆ ಅಜ್ಜಿಗೆ ಸಂಕಟ ಆಯಿತು. ಇದೇನಪ್ಪ ಸೂರಿ, ನೀನು ಯಾವಾಗಿಂದ ಇದೆಲ್ಲ ಮೂಢನಂಬಿಕೆ ಬೆಳೆಸ್ಕೊಂಡೆ? ನನ್ನ ಮೊಮ್ಮಗಳು ಇರುವಾಗಲೇ ಇನ್ನೊಂದು ಹುಡುಗಿನ ಈ ಮನೆಗೆ ಸೊಸೆಯಾಗಿ ಕರ್ಕೊಂಡು ಬರ್ತೀಯಾ ಎಂದರು. ಹ್ಞೂ ಅಜ್ಜಿ, ನಿಮ್ಮ ಮಗನಿಗೆ ಆ ಚಾರ್ವಿಕಾ ಈ ಮನೆ ಸೊಸೆ ಆಗಬೇಕು ಅಂತ ಆಸೆ. ಅದೇ ಹಠಕ್ಕೆ ಬಿದ್ದು ಅವರು ನನ್ನ ಹೆಂಡತಿಗೆ ಇರೋ ಈ ಜಾತಕದ ಭಯನ ಅವ್ರ ಸ್ವಾರ್ಥಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದಾರೆ. ನನ್ನ ಹೆಂಡತಿ ಏನೋ ಮುಗ್ದೆ, ಆದರೆ ನಿಮ್ಮ ಸೊಸೆಗೇನಾಗಿದೆ ಅಜ್ಜಿ? ಅದ್ಯಾಕೆ ಹಾಗೆ ಗಂಡನ ಎಲ್ಲ ಮಾತನ್ನು ಚಾಚು ತಪ್ಪದೆ ಪಾಲಿಸೋದು ಎಂದ. ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಸೂರಿ. ಈಗ ನಿನ್ನಮ್ಮನ ವಿಷಯ ಬಿಡು, ನಿನ್ನ ಬಗ್ಗೆ ಹೇಳು ಎಂದರು. ನನ್ನ ಬಗ್ಗೆ ಹೇಳೋದೇನಿಲ್ಲ, ಸಾನ್ವಿ ಹೇಳಿದ ಹಾಗೆ ಎರಡನೇ ಮದುವೆ ಆಗೋದು ಅಷ್ಟೇ ಎಂದು ಹೇಳುತ್ತಾ ಹೋದ ಹುಡುಗನನ್ನು ನೋಡಿ ಸೂರಜ್ ಇನ್ನೇನು ಫಜೀತಿ ಮಾಡ್ತಾನೋ ಅಂತ ಅವನ ಮನಸ್ಸಿನಲ್ಲಿ ಏನಿದೆಯೋ ಅನ್ನೋ ಆತಂಕದಲ್ಲಿ ಅಜ್ಜಿ ತಲೆ ಒತ್ಕೊಂಡ್ರೆ ರೂಮ್ ಹೊರಗಿನ ಕಾರಿಡಾರ್ನಿಂದಲೇ ಸೂರಜ್ನ ನೋಡಿ ಕಣ್ಣೀರು ಹಾಕಿದ್ಲು ಸಾನ್ವಿ. ರೂಮ್ ಒಳಗೆ ಬಂದು ಅವನ ಫೋಟೋ ಕೈನಲ್ಲಿ ಹಿಡಿದವಳು, ಯಾಕೆ ಸೂರಿ ನೀವು ಹೀಗೆ ಮಾಡಿದ್ದು? ಕಷ್ಟನೋ ಸುಖನೋ ನನ್ನ ಪಾಡಿಗೆ ನಾನಿದ್ದೆ. ಆಗಲೇ ನೀವು ಚಾರ್ವಿಕನ್ನ ಮದುವೆ ಆಗಿ ಹಾಯಾಗಿ ಇರ್ಬೋದಿತ್ತು. ಆದರೆ ಆಗ ಅವಳ ಬದಲು ನನಗೆ ತಾಳಿ ಕಟ್ಟಿ ನಾನೇ ನಿನ್ನ ಇನಿಯ ಅಂತ ಹೇಳಿ ಈಗ ನಾನು ನಿಮ್ಮನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇರುವಾಗ ಅವಳ ಇನಿಯನಾಗಲು ಹೊರಟಿದ್ದೀರಾ. ಗೊತ್ತು, ಈ ಮದುವೆ ಪ್ರಸ್ತಾಪ ನಾನೇ ಮುಂದಿಟ್ಟಿದ್ದು ಅಂತ. ಆದರೆ ನೀವು ಯಾವ ವಿರೋಧ ತೋರದೆ ಒಂದೇ ಸಲಕ್ಕೆ ಹೂ ಅಂದಿದ್ದಕ್ಕೆ ಸಂಕಟ ಆಗ್ತಾ ಇದೆ. ಅಷ್ಟೇ ಅಲ್ಲ ಸೂರಿ, ನೀವು ಇನ್ನೊಂದು ಮದುವೆ ಆದರೆ ನಮ್ಮ ಮಗು ಕಥೆ ಏನು? ನನಗೆ ನನ್ನ ಮಗುನ ಸಾಕೋ ಯೋಗ್ಯತೆ ಇದೆ. ಬೇರೆಲ್ಲಾದರೂ ಕೆಲಸಕ್ಕೆ ಸೇರಿ ಅದನ್ನು ಚೆನ್ನಾಗಿ ನೋಡ್ಕೋತೀನಿ. ಆದರೆ ಅಪ್ಪನ ಪ್ರೀತಿ? ಫೋಟೋ ತಬ್ಬಿ ಬಿಕ್ಕಿ ಬಿಕ್ಕಿ ಅಳೋದಕ್ಕೆ ಶುರು ಮಾಡಿದ ಹುಡುಗಿ ಅದೆಷ್ಟೋ ಹೊತ್ತು ಕಣ್ಣೀರು ಹಾಕಿದ್ಲು. ಅವಳನ್ನು ಅಲ್ಲಿ ಸಮಾಧಾನ ಮಾಡೋದಕ್ಕೆ ಯಾರೂ ಇರಲಿಲ್ಲ. ಎಷ್ಟೋ ಹೊತ್ತಿನ ಮೇಲೆ ಸೂರಜ್ ಬಂದು ನೋಡಲು ಸಾನ್ವಿ ಸ್ಥಿತಿ ಕಂಡು ಸಂಕಟ ಪಟ್ಬಿಟ್ಟ. ಅವಳ ಕಣ್ಣು ಅತ್ತು ಕೆಂಪಾಗಿಬಿಟ್ಟಿದ್ವು.
ಅವಳ ಕಣ್ಣೀರ ಕುರುಹು ಕೆನ್ನೆಯ ಮೇಲೆಲ್ಲ ಹರಡಿತ್ತು. ಅವಳೀಗ ಗರ್ಭಿಣಿ. ಇಂಥ ಸಮಯದಲ್ಲಿ ಇಷ್ಟೊಂದು ಕಣ್ಣೀರು ಹಾಕೋದು 2 ಜೀವಗಳ ಆರೋಗ್ಯಕ್ಕೂ ಒಳ್ಳೆಯದಲ್ಲ. ಇದನ್ನು ಯೋಚಿಸಿದ ಸೂರಜ್ಗೆ ತನ್ನ ಮೇಲೆಯೇ ಬೇಸರ ಹುಟ್ಟುಬಿಟ್ಟಿತ್ತು. ಇವಳಿಗೆ ಬುದ್ಧಿ ಕಲಿಸ್ಬೇಕು ಅನ್ನೋ ಹಠದಲ್ಲಿ ಇವಳು ಗರ್ಭಿಣಿ ಅನ್ನೋದನ್ನು ಮರ್ತೇ ಬಿಟ್ಟೆ. ಪಾಪ, ಅದೆಷ್ಟು ಅತ್ತು ಕುಗ್ಗಿ ಹೋಗಿದ್ದಾಳೆ. ತಕ್ಷಣ ಅವಳ ಹತ್ತಿರಕ್ಕೆ ಹೋದವನು ಅವಳನ್ನು ತಬ್ಬಿ ಅವಳ ನೆತ್ತಿಗೆ ಮುತ್ತಿಟ್ಟ. ಪುಟ್ಟ, ಪ್ಲೀಸ್ ಕಣೋ, ಇಷ್ಟೊಂದು ಅಳಬೇಡ. ನಿನ್ನ ಕಣ್ಣೀರನ್ನು ನನ್ನ ಕೈನಲ್ಲಿ ನೋಡೋಕ್ಕಾಗಲ್ಲ. ಈಗೇನು, ನಾನು ಇನ್ನೊಂದು ಮದುವೆ ಆದರೆ ನಿನಗೆ ಬೇಜಾರಾ? ಸರಿ, ನಾನು ಆಗಲ್ಲ ಬಿಡು ಎಂದ. ಸೂರಿ, ಹಾಗೆಲ್ಲ ಹೇಳಬೇಡಿ. ನೀವು ಇನ್ನೊಂದು ಮದುವೆ ಆಗಲೇಬೇಕು. ನೀವು ಚೆನ್ನಾಗಿರಬೇಕು. ಅದೇ ನನಗೆ ತುಂಬ ಇಂಪಾರ್ಟೆಂಟ್ ಎಂದಳು. ಸಾನ್ವಿ ಮಾತು ಕೇಳಿ ನಗುತ್ತಾ ಅವಳ ಕಣ್ಣು ಒರೆಸಿದ ಸೂರಜ್ ಅವಳನ್ನು ತನ್ನ ಮಡಿಲ ಮೇಲೆ ಕೂರಿಸ್ಕೊಂಡು, ಮತ್ಯಾಕೆ ಈ ಕಣ್ಣೀರು ಎಂದ. ಈ ಕಣ್ಣೀರು ನನಗಾಗಲ್ಲ ಸೂರಿ, ನನ್ನ ಹೊಟ್ಟೆಲಿರೋ ಮಗುಗಾಗಿ. ಇದಕ್ಕೂ ನಂತರ ಅಪ್ಪನ ಪ್ರೀತಿ ಸಿಗದೆ ಹೋಗುತ್ತಾ ಎಂದಳು. ಸಾನ್ವಿ ಮಾತು ಕೇಳಿ ಸೂರಜ್ಗೂ ಸಂಕಟ ಆಯಿತು. ತನ್ನ ಮಡದಿಯನ್ನು ಖುಷಿಯಾಗಿಟ್ಕೊಳ್ಬೇಕಾದ ಸಮಯದಲ್ಲಿ ಏನೇನೋ ಬೇಡದ ಸಂಕಷ್ಟ ಶುರು ಆಗಿದೆ. ಇದೇ ಬೇಸರದಲ್ಲಿ ತಾನು ಕಣ್ತುಂಬಿಕೊಂಡ ಸೂರಜ್ ಅವಳ ಕೈ ಹಿಡಿದು, ಸಾನು, ನಿನ್ನ ಲೈಫ್ನಲ್ಲಿ ಏನೇ ಪ್ರಾಬ್ಲಮ್ ಬರಲಿ, ನಾವು ಏನೇ ಕಷ್ಟ ಫೇಸ್ ಮಾಡಬೇಕಾಗಿ ಬರಲಿ, ಅದರನ್ನು ಯಾವ ನೆರಳು ನನ್ನ ಮಗು ಮೇಲೆ ಬೀಳೋಕೆ ನಾನು ಬಿಡಲ್ಲ. ನಾನು ನಿನ್ನೆ ರಾತ್ರಿ ನಡ್ಕೊಂಡ ರೀತಿಗೆ ಸಾರಿ ಕಣೆ. ನಾನು ಇನ್ನೊಂದು ಮದುವೆ ಆಗ್ತೀನೋ ಬಿಡ್ತೀನೋ ಅದೀಗ ಮುಖ್ಯನೇ ಅಲ್ಲ. ನನಗೆ ನೀನು, ನಮ್ಮ ಮಗು ಮುಖ್ಯ. ಇದೇ ಲಾಸ್ಟ್ ಸಾನು. ಇನ್ಯಾವತ್ತೂ ನೀನು ಕಣ್ಣೀರು ಹಾಕಬಾರ್ದು ಎಂದು ಹೇಳಿ ಅವಳ ಮೊಗದ ತುಂಬ ಮುತ್ತಿಟ್ಟ. ಸೂರಜ್ ಮಾತು ಕೇಳಿ ಸಾನ್ವಿ ಮನಸ್ಸು ನಿರಾಳ ಆಯಿತು. ಅವಳು ಅವನ ಹಣೆಗೆ ಮುತ್ತಿಟ್ಟು, ಥ್ಯಾಂಕ್ ಯು ಸೂರಿ, ನನಗಿಷ್ಟೇ ಬೇಕಿದ್ದಿದ್ದು. ನೀವು ಯಾರನ್ನಾದರೂ ಮದುವೆ ಆಗಿ, ಆದರೆ ಈ ಮಗುಗೆ ಮಾತ್ರ ಅಪ್ಪ ಅನ್ನೋದನ್ನು ಮರಿಬೇಡಿ. ನಂಗೆ ಸಿಗದೇ ಇರೋ ಅಪ್ಪನ ಪ್ರೀತಿ ನನ್ನ ಮಗುಗೆ ಸಿಗಲೇಬೇಕು ಎಂದು ಹೇಳಿ ಅಡುಗೆ ಮನೆಯಲ್ಲಿ ಕೆಲಸ ಇದೆ ಅಂತ ಸಾನ್ವಿ ಎದ್ದು ಹೋದರೆ, ಸಾನ್ವಿ ಹೋದ ಕಡೆನೇ ನೋಡ್ತಾ, ಈ ಜಾತಕ ಪಾತಕ ಅನ್ನೋ ಮೂಢನಂಬಿಕೆಯಿಂದ ಸುಂದರವಾಗಿದ್ದ ನಿನ್ನ ಬದುಕನ್ನು ನೀನೇ ಹಾಳು ಮಾಡ್ಕೊಳ್ತಾ ಇದ್ದೀಯಾ ಸಾನ್ವಿ? ನಾನೇನು ಮಾಡಲಿ ಈಗ? ಸಾನ್ವಿನ ಈ 2ನೇ ಮದುವೆ ಕಂಟಕ ಅನ್ನೋ ಮೂಢನಂಬಿಕೆಯಿಂದ ಹೇಗಪ್ಪ ಹೊರಗಡೆ ತರೋದು? ನಿಟ್ಟುಸಿರು ಬಿಟ್ಟು ಸ್ನಾನಕ್ಕೆ ಹೊರಟ ಸೂರಜ್ ತಿಂಡಿ ಮುಗಿಸಿ ತಾನೊಬ್ಬನೇ ಹೋಗಿ ಫಾರ್ಮ್ ಹೌಸ್ನಲ್ಲಿದ್ದ ತನ್ನ ತಂದೆಯನ್ನು ಭೇಟಿಯಾಗಿ ಅಮ್ಮನ ಗೋಳಾಟದ ಬಗ್ಗೆ ಹೇಳಿ, ಹಾಗೆ ಅವನ 2ನೇ ಮದುವೆ ಬಗ್ಗೆ ಮಾತನಾಡಿ ಅವರನ್ನು ಮನೆ ಕರ್ಕೊಂಡು ಬಂದ. ಮನೆಗೆ ಹಿಂದಿರುಗಿ ಬರುತ್ತಲೇ ದೇವರಾಜ್ ಗತ್ತು ಸ್ವಲ್ಪ ಹೆಚ್ಚಾಗಿತ್ತು. ಮಗ ತಮ್ಮನ್ನು ಕಡೆಗಣಿಸದೆ ಅವನೇ ಹುಡುಕೊಂಡು ಬಂದು ಅವರನ್ನು ಮನೆಗೆ ಕರೆತಂದಿರುವುದು ಅಲ್ಲದೆ ಚಾರ್ವಿಕಾ ಜೊತೆ ಮದುವೆಗೆ ಒಪ್ಪಿದ್ದಾನಲ್ಲ. ಇದೇ ಖುಷಿನಲ್ಲಿ ಅಂದು ಮಧ್ಯಾಹ್ನ ಊಟಕ್ಕೆ ಚಾರ್ವಿಕಾಗೆ ಆಮಂತ್ರಣ ಕೊಟ್ಟೇ ಬಿಟ್ರು. ಚಾರ್ವಿಕಾ ಸಹ ಇದೇ ದಿನಕ್ಕೋಸ್ಕರ ಕಾಯ್ತಾ ಇದ್ಲು. ಮದುವೆ ಆಗಿದ್ರೂ ಸೂರಜ್ ಇಂದಲ್ಲ ನಾಳೆ ತನ್ನನ್ನು ಹುಡ್ಕೊಂಡು ಬಂದೇ ಬರ್ತಾನೆ ಅನ್ನೋ ನಂಬಿಕೆಯಲ್ಲಿ ಕಾಯ್ತಾ ಇದ್ಲು. ಅಂತೂ ಅವಳ ಪಾಲಿನ ಆ ಸುದಿನ ಬಂದೇ ಬಿಡ್ತು. ಸೂರಜ್ ಮನೆಯವರಿಗೆಲ್ಲ ಉಡುಗೊರೆ ಕೊಂಡು ಬಂದ ಚಾರ್ವಿಕಾ ಸಾನ್ವಿಗೆ ಮಾತ್ರ ಏನೂ ತಂದಿರಲಿಲ್ಲ. ಚಾರ್ವಿಕಾ ಕೊಟ್ಟ ದುಬಾರಿ ಗಿಫ್ಟ್ಗಳನ್ನು ನೋಡಿ, ನೋಡಿದ್ಯಾ ಸಾನ್ವಿ, ಇದು ನಮ್ಮ ಸ್ಟೇಟಸ್ ಅಂದರೆ. ನಿಮ್ಮ ಮನೆಯವ್ರ ಥರ ಮಗಳ ಮನೆಗೆ ಬರುವಾಗ ಹಣ್ಣು ಹೂವು ತರೋದಲ್ಲ ಸ್ಟೇಟಸ್. ಸೂರಿ, ನಿನಗೀಗಲಾದರೂ ಅರ್ಥ ಆಯ್ತಲ್ಲ ನಮಗೆ ಯಾರು ಸರಿ ಹೋಗ್ತಾರೆ ಅಂತ ಎಂದರು. ಎಲ್ಲ ಅರ್ಥ ಆಯ್ತಪ್ಪ. ನಾನು ನಿಮ್ಮೆಲ್ಲರ ಇಚ್ಛೆಯಂತೆ ಇನ್ನೊಂದು ಮದುವೆ ಆಗೋದಕ್ಕೆ ರೆಡಿ. ಆದರೆ ನನ್ನ ಮೊದಲನೇ ಹೆಂಡತಿ ಈ ಮನೇಲೇ ಇರ್ತಾಳೆ. ಯಾಕಂದರೆ ಅವಳ ಹೊಟ್ಟೆಲಿರೋದು ನನ್ನ ಮಗು. ಆ ಮಗು ಜವಾಬ್ದಾರಿ ನಂದೇ. ಸೊ ಇದಕ್ಕೆ ಒಪ್ಪಿದ್ರೆ ಮಾತ್ರ ನಾನು 2ನೇ ಮದುವೆಗೆ ಓಕೆ ಅಂದ. ಈ ಮಾತಿಗೆ ದೇವರಾಜ್ ತಕ್ಷಣ ಒಪ್ಪಿಗೆ ಕೊಟ್ಟರು. ಚಾರ್ವಿಕಾಗೆ ಇದು ಇಷ್ಟ ಆಗಲಿಲ್ಲ. ಆದರೆ ದೇವರಾಜ್ ಅವಳನ್ನು ಒಪ್ಪಿಸಿ, ಸದ್ಯಕ್ಕೆ ಸಾನ್ವಿ ಈ ಮನೆಯಲ್ಲಿ ಇರಲಿ, ಅವಳನ್ನು ಹೇಗಾದರೂ ಓಡಿಸೋ ಜವಾಬ್ದಾರಿ ನನ್ನದು ಅನ್ನೋ ಭರವಸೆ ಕೊಟ್ಟ ಮೇಲೆ ಚಾರ್ವಿಕಾ ಕೂಡ ಒಪ್ಪಿಗೆ ಕೊಟ್ಲು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.